ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಟ್ಟಿ ಬೆಳೆಸಿದಂತಹ ಪಕ್ಷ, ಕರ್ನಾಟಕದ ಬಲಿಷ್ಠ ಪ್ರಾದೇಶಿಕ ಪಕ್ಷ, ಒಂದು ಕಾಲದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಕಿಂಗ್ ಮೇಕರ್ ಪಾತ್ರ ವಹಿಸಿದ ಪಕ್ಷ, ಅಧಿಕಾರದ ಗದ್ದುಗೆ ಯಾರಿಗೆ ಸಿಗಬೇಕು ಅನ್ನೋದನ್ನು ನಿರ್ಧರಿಸುವ ಶಕ್ತಿ ಹೊಂದಿದ ಪಕ್ಷ ಈ ಜನತಾದಳ. ಕಾಲ ಬದಲಾದಂತೆ ರಾಜಕೀಯ ಸಮೀಕರಣಗಳು ಬದಲಾಗಿವೆ. ಇಂದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ನೇರ ಪೈಪೋಟಿಯ ಮಧ್ಯೆ ಜೆಡಿಎಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ಸವಾಲನ್ನು ಎದುರಿಸ್ತಾ ಇದೆಯಾ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಜೆಡಿಎಸ್ನ ಮುಂದಿನ ಗುರಿ ಏನು? ಎಚ್.ಡಿ.ಕೆ ಸೈಲೆಂಟ್ ಗೇಮ್ನ ಹಿಂದಿನ ಅಸ್ತ್ರ ಏನು? ಗೌಡರ ಮುಂದಿನ ಗಮ್ಮತ್ತೇನು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಬಿಜೆಪಿ ಜೊತೆಗಿನ ಮೈತ್ರಿಯ ಬಳಿಕ ಜೆಡಿಎಸ್ಗೆ ಹೊಸ ರಾಜಕೀಯ ಬಲ ಸಿಕ್ಕಿದೆಯಾ ಅಥವಾ ಪಕ್ಷದ ಸ್ವತಂತ್ರ ಗುರುತೇ ಮೊಸಕಾಗ್ತಾ ಇದೆಯಾ? ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರುವುದು ಪಕ್ಷಕ್ಕೆ ಲಾಭ ತಂದಿದೆಯಾ ಅಥವಾ ರಾಜ್ಯ ರಾಜಕೀಯದಲ್ಲಿ ಜೆಡಿಎಸ್ನ ಪ್ರಭಾವ ಕಡಿಮೆ ಆಗ್ತಾ ಇದೆಯಾ? ಹಳೆ ಮೈಸೂರು ಭಾಗದಲ್ಲಿ ಇನ್ನು ಹಿಡಿತ ಉಳಿಸಿಕೊಂಡಿರುವ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಮತ್ತೆ ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಅಥವಾ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಸಿಲುಕಿ ತನ್ನ ನೆಲೆಯನ್ನು ಕಳೆದುಕೊಳ್ತಾ ಇದೆಯಾ? ಜೆಡಿಎಸ್ನ ಇಂದಿನ ರಾಜಕೀಯ ಸ್ಥಿತಿಗತಿ ಮುಂದಿನ ರಾಜಕೀಯ ತಿರುವನ್ನೇ ಬದಲಾಯಿಸುತ್ತಾ ಎಂಬುದು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ನಂತರ ಜೆಡಿಎಸ್ ಪಕ್ಷದ ಆಡಳಿತ ಸೈಲೆಂಟ್ ಆಗ್ತಿದೆ. ಜೆಡಿಎಸ್ ರಾಜಕೀಯ ಬೆಳವಣಿಗೆಯಲ್ಲಿ ಹಿಂದಿನಷ್ಟು ಕಾಣಿಸ್ತಾ ಇಲ್ಲ. ಹೆಚ್ಚಾಗಿ ಆಡಳಿತ ಪಕ್ಷದ ವಿರುದ್ಧ ಮಾತನಾಡ್ತಾ ಇಲ್ಲ. ಜನಗಳ ಪರ ಹೆಚ್ಚಾಗಿ ಧ್ವನಿ ಎತ್ತುತ್ತಾ ಇಲ್ಲ. ರೈತರ ಪರ ಧ್ವನಿ ಎತ್ತುತ್ತಾ ಇದ್ದ ಗೌಡ್ರ ಕೂಗು ಕಮ್ಮಿ ಆಗ್ತಾ ಇರೋದು ಯಾಕೆ? ಈ ಎಲ್ಲ ರಾಜಕೀಯದ ಹಿಂದೆ ದೊಡ್ಡ ಮಟ್ಟದ ಅಪ್ಪ ಮಗನ ಸೈಲೆಂಟ್ ಗೇಮ್ ಇದೆಯಾ ಎಂಬುದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ದೊಡ್ಡಗೌಡರು ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ರಾಷ್ಟ್ರೀಯ ನಾಯಕತ್ವದ ನಿರ್ಧಾರಗಳಿಗೆ ಜೆಡಿಎಸ್ ಹೆಚ್ಚು ಹೊಂದಿಕೊಳ್ತಾ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದು, ಎಚ್.ಡಿ. ದೇವೇಗೌಡರು ಮತ್ತು ಅವರ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರು ತಕ್ಷಣದ ರಾಜಕೀಯ ಲಾಭಕ್ಕಿಂತ ದೀರ್ಘಾವಧಿಯ ರಾಜಕೀಯ ಉಳಿವಿನ ಲೆಕ್ಕಾಚಾರ ಮಾಡ್ತಿದ್ದಾರಾ? ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣವನ್ನೇ ಬದಲು ಮಾಡ್ತಾರಾ? ಸಮ್ಮಿಶ್ರ ಸರ್ಕಾರದಲ್ಲಿ ಮುನ್ನುಗ್ತಾರಾ? ರೈತರ ಧ್ವನಿಯಾಗಿ ಮುಂದೆ ಮತ್ತೆ ವೇದಿಕೆ ಹತ್ತುತ್ತಾರಾ ಎಂಬುದು ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಒಟ್ನಲ್ಲಿ ಜೆಡಿಎಸ್ನಲ್ಲಿ ಅಪ್ಪ ಮಗನ ಈ ಮೌನದ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆಯಾ? ಬಿಜೆಪಿ ಜೊತೆಗಿನ ಮೈತ್ರಿ ಪಕ್ಷಕ್ಕೆ ಹೊಸ ಶಕ್ತಿ ನೀಡ್ತಾ ಇದೆಯಾ ಅಥವಾ ಪಕ್ಷದ ಸ್ವತಂತ್ರ ಅಸ್ತಿತ್ವವನ್ನೇ ನಿಧಾನವಾಗಿ ಮುನ್ನುಗ್ತಾ ಇದೆಯಾ? ರೈತರ ಪರ, ಕನ್ನಡದ ಪರ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಪರ ಸದಾ ಧ್ವನಿ ಎತ್ತುತ್ತಾರ? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮುಂದಿನ ಚುನಾವಣೆಗೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾರ? ಬಿಜೆಪಿ ನಡುವೆ ನಡೀತಾ ಇರುವ ನೇರ ಪೈಪೋಟಿಯ ಮಧ್ಯೆ ಜೆಡಿಎಸ್ ತನ್ನ ಮುಂದಿನ ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಇಡ್ತಾ ಇದೆಯಾ? ಅಪ್ಪ ಮಗನ ಈ ಸೈಲೆಂಟ್ ಗೇಮ್ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.